ರಾಜಕೀಯದಲ್ಲಿ ಶಾಶ್ವತ ಶತ್ರುವೂ ಇಲ್ಲ, ಶಾಶ್ವತ ಮಿತ್ರನೂ ಇಲ್ಲ ಅನ್ನೋ ಮಾತು ನೀವು ಕೇಳಿರ್ತೀರಾ. ಆದ್ರೆ ಈ ಮಾತು ಬರೀ ರಾಜಕೀಯಕ್ಕೆ ಮಾತ್ರವಲ್ಲ, ತಂತ್ರಜ್ಞಾನ ಮತ್ತು ಆಡಳಿತಕ್ಕೂ ಅನ್ವಯಿಸುತ್ತೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಒಂದು ಸಾಕ್ಷಿ. ಮೊದಲು ನಂದನ್ ನೀಲೇಕಣಿ ಯಾರು ಅಂತ ಸಣ್ಣದಾಗಿ ಹೇಳ್ತೀವಿ ಕೇಳಿ. ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಮೂಲದ ಜಾಗತಿಕ ಮಟ್ಟದ ಐಟಿ ದೈತ್ಯ, ಹೆಮ್ಮೆಯ ಕನ್ನಡಿಗ. ಇಡೀ ಪ್ರಪಂಚವೇ ತಿರುಗಿ ನೋಡೋ ಇನ್ಫೋಸಿಸ್ ಸಂಸ್ಥೆಯನ್ನ ಕಟ್ಟಿದ ಮಾಸ್ಟರ್ ಮೈಂಡ್ಗಳಲ್ಲಿ ಇವರು ಒಬ್ರು. ಅಷ್ಟೇ ಅಲ್ಲ, ದೇಶದ ಪ್ರತಿಯೊಬ್ಬ ಭಾರತೀಯನಿಗೂ ಆಧಾರ್ ಅನ್ನೋ ಪವರ್ಫುಲ್ ಡಿಜಿಟಲ್ ಐಡೆಂಟಿಟಿ ಕೊಟ್ಟ ರಿಯಲ್ ಹೀರೋ ಇದೇ ನಂದನ್ ನೀಲೇಕಣಿ. ಈಗ ಜಸ್ಟ್ 2014ರ ಫ್ಲಾಶ್ ಬ್ಯಾಕ್ ಗೆ ಹೋಗೋಣ. ಆಗ ಲೋಕಸಭಾ ಎಲೆಕ್ಷನ್ ಕಾವು ಜೋರಾಗಿತ್ತು. ನಂದನ್ ನೀಲೇಕಣಿ ಬೆಂಗಳೂರು ಸೌತ್ ನಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಅಖಾಡಕ್ಕೆ ಇಳಿದಿದ್ರು. ಆ ಟೈಮ್ ನಲ್ಲಿ ಬೆಂಗಳೂರಿಗೆ ಪ್ರಚಾರಕ್ಕೆ ಬಂದಿದ್ದ ನರೇಂದ್ರ ಮೋದಿ ನೀಲೇಕಣಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆಧಾರ್ ಯೋಜನೆ ಹೆಸರಿನಲ್ಲಿ ಸಾವಿರಾರು ಕೋಟಿ ಪಬ್ಲಿಕ್ ಮನಿ ಪೋಲಾಗ್ತಿದೆ, ಇದೊಂದು ಕಂಪ್ಲೀಟ್ ಯೂಸ್ಲೆಸ್ ಪ್ರಾಜೆಕ್ಟ್ ಅಂತ ನೇರವಾಗಿ ಅಟ್ಯಾಕ್ ಮಾಡಿದ್ರು. ಅವಾಗ ಮೋದಿ ಸುನಾಮಿಯಲ್ಲಿ ನೀಲೇಕಣಿ ಎಲೆಕ್ಷನ್ ನಲ್ಲಿ ಸೋಲ್ಬೇಕಾಯ್ತು. ಆದ್ರೆ ಯಾವ ಆಧಾರನ್ನ ಅಪಾಯಕಾರಿ ಅಂತ ಮೋದಿ ಟೀಕಿಸಿದ್ರು, ಆಮೇಲೆ ಅದೇ ಆಧಾರನ್ನ ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಿದ್ರು. ಈಗ ಮೇನ್ ಮ್ಯಾಟ್ರಿಗೆ ಬರೋಣ. ಇಡೀ ದೇಶದಾದ್ಯಂತ ನೀಟ್ ಪೇಪರ್ ಲೀಕ್ ಹಗರಣ ದೊಡ್ಡ ಬೆಂಕಿ ಹೊತ್ತಿಸಿದೆ. ಲಕ್ಷಾಂತರ ಅಮಾಯಕ ಸ್ಟೂಡೆಂಟ್ ಭವಿಷ್ಯದ ಜೊತೆ ಎಜುಕೇಶನ್ ಮಾಫಿಯಾ ಚೆಲ್ಲಾಟವಾಡ್ತಿದೆ. ಈ ಕರಪ್ಷನ್ಗೆ ಫುಲ್ ಸ್ಟಾಪ್ ಇಡೋದು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಹೆಡ್ಡೇಕ್ ಆಗಿತ್ತು. ಇಂಥ ಟೈಮ್ ನಲ್ಲಿ ಮೋದಿಗೆ ನೆನಪಾಗಿದ್ದೆ ಇದೇ ಟೆಕ್ ಕಿಂಗ್ ನಂದನ್ ನೀಲೇಕಣಿ. ಹೌದು, ಎಕ್ಸಾಮ್ ಸಿಸ್ಟಮ್ ನಲ್ಲಿ ಕ್ರಾಂತಿಕಾರಿ ಚೇಂಜಸ್ ತರಲು, ಪೇಪರ್ ಲೀಕ್ ಆಟಕ್ಕೆ ಶಾಶ್ವತವಾಗಿ ಎಂಡ್ ಕಾರ್ಡ್ ಹಾಕಲು ನೀಲೇಕಣಿ ನೇತೃತ್ವದಲ್ಲೇ ಹೈ ಪವರ್ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ. ರಾಜಕೀಯ ಏನೇ ಇರಲಿ, ದೇಶದ ವ್ಯವಸ್ಥೆ ಸರಿಪಡಿಸೋದಕ್ಕೆ ಟ್ಯಾಲೆಂಟ್ ಬೇಕೇ ಬೇಕು ಅನ್ನೋದಕ್ಕೆ ಈ ಬೆಳವಣಿಗೆಯೇ ಬೆಸ್ಟ್ ಎಕ್ಸಾಂಪಲ್. ಈ ಪೊಲಿಟಿಕಲ್ ಅಂಡ್ ಟೆಕ್ನಿಕಲ್ ಟ್ವಿಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.